Hello, my dear friends. Welcome back to Bhavadnanantara. Let's float in the ocean of knowledge. I am Chidanand Mugli. In this class, we are discussing about Lorentz curve, the measures of dispersion in that Lorentz curve. Graphical dispersion ಆಗಿರುತ್ತೆ. Measures of dispersion in that Lorentz curve and the Gini coefficient. Graphical measure of dispersion ಬರುವಂತ ಒಂದು ಮೆಥಡ್ ಆಗಿರುತ್ತೆ Lorentz curve and the Gini coefficient of deviation. Okay, ನೋಡಿ. Max Lorentz was an American economist. Max Lorentz ಅನ್ನೋರು ಒಬ್ರೇನಾಗಿರ್ತಾರೆ ಅಮೆರಿಕನ್ ಎಕನಾಮಿಸ್ಟ್ ಆಗಿರ್ತಾರೆ. Who developed the Lorentz curve and the Gini coefficient? Gini coefficient and Lorentz curve developed by Max Lorentz. ಮ್ಯಾಕ್ಸ್ ಲೋರೆಂಜ್ ಅವರು ಡೆವಲಪ್ ಮಾಡಿರುವಂತ ಲೋರೆಂಜ್ ಕರ್ವ್ ಮತ್ತು ಜಿನಿ ಕೋಎಫಿಷಿಯಂಟ್ ಆಗಿರುತ್ತೆ. ಬೋತ್ ಆಫ್ ವಿಚ್ ಆರ್ ಯೂಸ್ಡ್ ಟು ಮೇಜರ್ ಇನ್ಕಮ್ ಆರ್ ವೆಲ್ತ್ ಇನ್ಇಕ್ವಾಲಿಟಿ. ಎದಕ್ಕೆ ಯೂಸ್ ಮಾಡ್ಲಾಗತ್ತಪ್ಪ ಅಂತಂದ್ರೆ ಎರಡು, ದೀಸ್ ಆರ್ ಬೋತ್ ಯೂಸ್ಡ್ ಟು ಮೇಜರ್ ದ ಇನ್ಕಮ್ ಆರ್ ವೆಲ್ತ್ ಇಕ್ವಾಲಿಟಿ. ಇಕ್ವಾಲಿಟಿ ಅಲ್ಲ, ಇನ್ಇಕ್ವಾಲಿಟಿ ವಿದಿನ್ ಎ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಬರೋದು ಸ್ಟಾಟ್ನಲ್ಲಿರುವಂತ ಪಾಪ್ಯುಲೇಷನ್ ನಲ್ಲಿರುವಂತ ವೆಲ್ತ್ ಮತ್ತು ಇನ್ಕಮ್ ಇನ್ಇಕ್ವಾಲಿಟಿನ ಮೇಜರ್ ಮಾಡೋಕ್ಕೋಸ್ಕರ ಯೂಸ್ ಮಾಡುವಂತ ಮೇಜರ್ಸ್ ಆಗಿರ್ತವೆ ಲೋರೆಂಜ್ ಕರ್ವ್ ಹಾಗೆ ಜಿನಿ ಕೋಎಫಿಷಿಯಂಟ್. The Lorentz curve is graphical representation of income distribution, while the Gini coefficient provide a single numerical measure of inequality. Gini coefficient ಏನು ಮಾಡುತ್ತಪ್ಪ ಅಂತಂದ್ರೆ ಒಂದು ಸಿಂಗಲ್ ನ್ಯೂಮರಿಕಲ್ ಮೇಜರ್ ಆಫ್ ಇನ್ಇಕ್ವಾಲಿಟಿ ಕೊಡುತ್ತೆ. ಹಾಗೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ತೋರಿಸೋದು ಯಾವಪ್ಪ ಅಂದ್ರೆ ಲೋರೆಂಜ್ ಕರ್ವ್ ಆಗಿರುತ್ತೆ. ಮ್ಯಾಕ್ಸ್ Lorenz's work had a significant impact on the study of inequality and has influenced policies aimed at addressing economic disparity. Okay? ಮ್ಯಾಕ್ಸ್ Lorentz ಅವರ ವರ್ಕ್ ಒಂದು ಸಿಗ್ನಿಫಿಕೆಂಟ್ ಆದಂತ ವರ್ಕ್ ಆಗಿರುತ್ತೆ, ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಸ್ಟಾಟಿಸ್ಟಿಕ್ಸ್ ಮೇಲೆ, ಇನ್ಫ್ಲೂಯೆನ್ಸ್ ಆನ್ ಪಾಲಿಸೀಸ್ ಏಮ್ಡ್ ಅಟ್ ದಿ ಅಡ್ರೆಸಿಂಗ್ ಎಕನಾಮಿಕ್ ಡಿಸ್ಪ್ಯಾರಿಟಿ ಮೇಲೆ ಅಡ್ರೆಸ್ ಮಾಡೋದು ಆಗುತ್ತೆ. ಅದ್ರಲ್ಲಿ ಫಸ್ಟ್ ಲೋರೆಂಜ್ ಕರ್ವ್ ಇಂಪಾರ್ಟೆಂಟ್ ಇರುವಂತದ್ದು ಲೋರೆಂಜ್ ಕರ್ವ್ ಆಗಿರುತ್ತೆ. ಜಿನಿ ಕೋಎಫಿಷಿಯಂಟ್ ಅಲ್ಲ, ಲೋರೆಂಜ್ ಕರ್ವ್ ಅಷ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. The Lorentz curve is a graphical representation of income or wealth distribution within a population. Already know that. It plots the cumulative shares of total income or wealth received by the bottom X%. Bottom X% ನಲ್ಲಿ ರಿಸೀವ್ ಆದಂತಹ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಟೋಟಲ್ ಇನ್ಕಮ್ ಅಥವಾ ವೆಲ್ತ್ ನ ತೋರಿಸಲಾಗುತ್ತೆ ಇದರಲ್ಲಿ ಆ ಪಾಪ್ಯುಲೇಷನ್ ಅಗೇನ್ಸ್ಟ್ ದ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಪಾಪ್ಯುಲೇಷನ್ ಫ್ರಮ್ ದ ಪೂರೆಸ್ಟ್ ಟು ದಿ ರಿಚೆಸ್ಟ್. ಪೂರೆಸ್ಟ್ ಲಿಂದ ರಿಚೆಸ್ಟ್ ಗೆ ಇರುವಂತಹ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಪಾಪ್ಯುಲೇಷನ್ ನ ತೋರಿಸಲಾಗುತ್ತೆ. ಲೋರೆಂಜ್ ಕರ್ವ್ ಆಕ್ಚುಲಿ ಡೆವಲಪ್ ಮಾಡಿದ್ದು ಇನ್ಕಮ್ ಮತ್ತು ಇನ್ಕಮ್ ಡಿಸ್ಪ್ಯಾರಿಟಿನ ತೋರ್ಸಕ್ಕೋಸ್ಕರ, ಇನ್ಇಕ್ವಾಲಿಟಿನ ತೋರ್ಸಕ್ಕೋಸ್ಕರ ಅಷ್ಟೇ. ಅದನ್ನ ನಾವು ಸ್ಟಾಟಿಸ್ಟಿಕಲ್ ನಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಹಿಯರ್ ಹೌ ಇಟ್ ಈಸ್ ವರ್ಕ್ಸ್, ಹೆಂಗ್ ವರ್ಕ್ ಆಗುತ್ತೆ ಇದು ನೋಡಿ. ಇಮ್ಯಾಜಿನ್ ಎ ಪಾಪ್ಯುಲೇಷನ್ ಅರೇಂಜ್ಡ್ ಫ್ರಮ್ ದ ಪೂರೆಸ್ಟ್ ಇಂಡಿವಿಜುವಲ್ ಟು ದಿ ರಿಚೆಸ್ಟ್. ಪೂರೆಸ್ಟ್ ಇಂಡಿವಿಜುವಲ್ ಇಂದ ರಿಚೆಸ್ಟ್ ಗೆ ಅರೇಂಜ್ ಮಾಡಿದೆ ಅನ್ಕೊಳ್ಳಿ. ನಾವು ಸ್ಟಾರ್ಟ್ ನಲ್ಲಿ ಡಿಕ್ರೀಸ್ಡ್ ದಿಂದ ಅಂತ ಕಡಿಮೆ ವ್ಯಾಲ್ಯೂದಿಂದ ಅಪ್ಪರ್ ವ್ಯಾಲ್ಯೂ ಹೋಗ್ತಿರ್ತೀವಲ್ಲ, ಹೆಚ್ಚಿಗೆ ಇರುವಂತ ವ್ಯಾಲ್ಯೂ ಹೋಗ್ತಿರ್ತೀವಲ್ಲ, ಹಾಗೆ ಲೋ ಲೆವೆಲ್ ಅಂದ್ರೆ ಪೂರ್ ಇಂಡಿವಿಜುವಲ್ ಇಂದ ರಿಚ್ ಅವರಿಗೂ ಅರೇಂಜ್ ಮಾಡಲಾಗಿದೆ ಅಂತ ಅನ್ಕೊಳ್ಳಿ. ದ ಲೋರೆಂಜ್ ಕರ್ವ್ ಸ್ಟಾರ್ಟ್ ಅಟ್ ದ ಪಾಯಿಂಟ್ 00 ಇಂದ ಸ್ಟಾರ್ಟ್ ಆಗುತ್ತೆ. ರಿಪ್ರೆಸೆಂಟಿಂಗ್ ದ ಬಾಟಮ್ 0% ಆಫ್ ದಿ ಪಾಪ್ಯುಲೇಷನ್ ಓನಿಂಗ್ 0% ಆಫ್ ದಿ ಇನ್ಕಮ್ ಆರ್ ವೆಲ್ತ್. 0% ಪಾಪ್ಯುಲೇಷನ್, 0% ಇನ್ಕಮ್ ಓನಿಂಗ್. 0% ಲಿಂದ 0% ಗೆ ಇರುತ್ತೆ. ಅಂದ್ರೆ ಪಾಪ್ಯುಲೇಷನ್ 0 ಇದೆ, ಪರ್ಸೆಂಟೇಜ್ ಆಫ್ ಇನ್ಕಮ್ 0 ಇದೆ. ಇಟ್ ದೆನ್ ಕರ್ವ್ಸ್ upward towards the point 100 to 100.
ಎಲ್ಲಿವರೆಗೂ ಹೋಗುತ್ತೆ? 100 to 100 ವರೆಗೂ ಹೋಗುತ್ತೆ. ರಿಪ್ರೆಸೆಂಟಿಂಗ್ ದ ರಿಚೆಸ್ಟ್ 100% ಆಫ್ ದಿ ಪಾಪ್ಯುಲೇಷನ್, richest 100% of the population with owning 100% of the income or wealth. 100% income or wealth ಇರುವಂತ 100% ವರೆಗೂ ಕರ್ವ್ ಹೋಗುತ್ತೆ. The greater the distance between the Lorentz curve and the line of perfect equality, where income or wealth is perfectly evenly distributed. ಅಂದ್ರೆ ಇನ್ಕಮ್ ಹತ್ತಿದ್ರೆ ಪರ್ಸೆಂಟೇಜ್ ಆಫ್ ಏನದು ಪಾಪ್ಯುಲೇಷನ್ ಕೂಡ ಹತ್ತಿರೋದು. ಹಾಗೆ ಇನ್ಕಮ್ 20 ಆದ್ರೆ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಕೂಡ 20 ಆಗೋದು. ಇನ್ಕಮ್ 30 ಇದ್ರೆ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಕೂಡ 30 ಇರೋದು. ಆ ಒಂದ್ ಲೈನ್ ಕ್ರಿಯೇಟ್ ಆಗತ್ತಲ್ಲ, ಹೇಗಾಗತ್ತಪ್ಪ ಅಂತಂದ್ರೆ ಹೇಗಾಗತ್ತೆ, ಇದೇನರ ಗ್ರಾಫ್ ಅಂತ ಅನ್ಕೊಂಡ್ರೆ ಹೀಗೆ ಸ್ಟ್ರೇಟ್ ಲೈನ್ ಕ್ರಿಯೇಟ್ ಆಗುತ್ತೆ. ಒಂದು ಸ್ಟ್ರೇಟ್ ಲೈನ್ ಇದೇನಾಗಿತ್ತಪ್ಪ ಅಂತಂದ್ರೆ ಪರ್ಫೆಕ್ಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಲೈನ್ ಅಂತ ಅನಿಸ್ಕೊಳುತ್ತೆ. ಹೌದಾ? ದ ಲೈನ್ ಆಫ್ ಪರ್ಫೆಕ್ಟ್ ಇಕ್ವಾಲಿಟಿ. ದ ಗ್ರೇಟರ್ ದ ಲೆವೆಲ್ ಆಫ್ ಇನ್ಇಕ್ವಾಲಿಟಿ. ನೋಡಿ, ಲೋರೆಂಜ್ ಕರ್ವ್ ಎಷ್ಟು ದೂರ ಹೋಗುತ್ತಲ್ಲ ಇದರಿಂದ ಪರ್ಫೆಕ್ಟ್ ಲೈನ್ ಆಫ್ ಇಕ್ವಾಲಿಟಿ ಪರ್ಫೆಕ್ಟ್ ಲಿಂದ ಎಷ್ಟು ದೂರ ಹೋಗುತ್ತಲ್ಲ, ಇಲ್ಲಿದ್ರೆ ಸಮೀಪ ಇದೆ, ಇಲ್ಲಿ ಬಂದ್ರೆ ದೂರ ಇದೆ. ಸೊ ಈ ಲೈನ್ ಏನಿದೆಪ್ಪ ಅಂತಂದ್ರೆ ಗ್ರೇಟರ್ ಲೆವೆಲ್ ಆಫ್ ಇನ್ಇಕ್ವಾಲಿಟಿ ಇರುತ್ತೆ ಅಂತ ತಿಳ್ಕೋಬಹುದು. ಹೀಗೆ ನೆಕ್ಸ್ಟ್ ಬಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಎ ಲೋರೆಂಜ್ ಕರ್ವ್. ಕನ್ಸ್ಟ್ರಕ್ಷನ್ ಒಂದು ಸ್ಟೆಪ್ ನ ನೋಡುತ್ತೆ ಇಲ್ಲಿ. ಡಾಟಾ ಕಲೆಕ್ಷನ್. ಫಸ್ಟ್ ಡಾಟಾ ಕಲೆಕ್ಷನ್ ಹೇಗಿರುತ್ತೆ? ಗ್ಯಾದರ್ ದ ಡಾಟಾ ಆನ್ ಇನ್ಕಮ್ ಆರ್ ವೆಲ್ತ್ ಡಿಸ್ಟ್ರಿಬ್ಯೂಟೆಡ್ ವಿದ್ ಇನ್ ದ ಪಾಪ್ಯುಲೇಷನ್ ಅಲ್ಲಿರುವಂತ ಇನ್ಕಮ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡಬೇಕಾಗುತ್ತೆ. ದಿಸ್ ಕುಡ್ ಕಮ್ ಫ್ರಮ್ ಸರ್ವೆ, ಟ್ಯಾಕ್ಸ್ ರೆಕಾರ್ಡ್ಸ್ ಆರ್ ಅದರ್ ಸೋರ್ಸಸ್. ಸೋರ್ಸಸ್ ಇರ್ಬೋದು, ಟ್ಯಾಕ್ಸ್ ರೆಕಾರ್ಡ್ಸ್ ಇರ್ಬೋದು, ಸರ್ವೇಸ್ ಇರ್ಬೋದು, ಮತ್ತೊಂದು ಸೋರ್ಸಸ್ ಲಿಂದ ನಾವು ಡಾಟಾನ ಕಲೆಕ್ಟ್ ಮಾಡ್ಕೋತಿರ್ಬೋದು. ಹಾಗೆ ಸೆಕೆಂಡ್ ಮೆಥಡ್ ಏನಪ್ಪಾ ಅಂದ್ರೆ ಶಾರ್ಟಿಂಗ್. ಅರೇಂಜ್ ದ ಡಾಟಾ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್ ಇನ್ಕಮ್ ಆರ್ ವೆಲ್ತ್. ಅರೇಂಜ್ ಮಾಡಬೇಕು ಡಾಟಾನ ಲೋಯೆಸ್ಟ್ ಲಿಂದ ಹೈಯೆಸ್ಟ್ ವರೆಗೆ ಇನ್ಕಮ್ ಅಥವಾ ವೆಲ್ತ್. ಕ್ಯಾಲ್ಕುಲೇಷನ್ ಆಫ್ ಕ್ಯುಮ್ಯುಲೇಟಿವ್ ಶೇರ್ಸ್. ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಕ್ಯುಮ್ಯುಲೇಟಿವ್ ಶೇರ್ಸ್ ನ. ಕ್ಯಾಲ್ಕುಲೇಟ್ ದ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಆಫ್ ಟೋಟಲ್ ಇನ್ಕಮ್ ಆರ್ ವೆಲ್ತ್ ಹೆಲ್ಡ್ ಬೈ ಈಚ್ ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್. ಪ್ರತಿ ಸೆಗ್ಮೆಂಟ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಪ್ರಾಫಿಟ್ ಅಥವಾ ಇನ್ಕಮ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 100 people and the bottom 20% of them hold 10%. 100 people ಇದಾರೆ ಅನ್ಕೊಳ್ಳಿ, ಅದ್ರಲ್ಲಿ ಬಾಟಮ್ 20% ಅಂದ್ರೆ 20 ಜನ 10% ಇನ್ಕಮ್ ನ ಹೋಲ್ಡ್ ಮಾಡಿದ್ರೆ ದ ಕ್ಯುಮ್ಯುಲೇಟಿವ್ ಶೇರ್ ಆಫ್ ದೇರ್ ಸೆಗ್ಮೆಂಟ್ ವುಡ್ ಬಿ 10%. ಅವ್ರ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಸೆಗ್ಮೆಂಟ್ ಎಷ್ಟಾಗತ್ತಪ್ಪ ಅಂದ್ರೆ 10% ಆಗುತ್ತೆ. ಹೀಗೆ. ಓಕೆ, ನೆಕ್ಸ್ಟ್ ಬಂದ್ರೆ cumulative share ಎಷ್ಟಾಗುತ್ತೆ? 10% ಆಗುತ್ತೆ. ನೆಕ್ಸ್ಟ್ ಪ್ಲಾಟಿಂಗ್ ಪಾಯಿಂಟ್ಸ್. ಪ್ಲಾಟ್ ದೀಸ್ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಆನ್ ಎ ಗ್ರಾಫ್. ಏನ್ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಕಂಡು ಹಿಡಿದಿರ್ತೀವಲ್ಲ ಅವನ್ನ ಗ್ರಾಫ್ ನಲ್ಲಿ ಪ್ಲಾಟ್ ಮಾಡಬೇಕು. ವಿತ್ ದ ಎಕ್ಸ್ ಆಕ್ಸಿಸ್ ರಿಪ್ರೆಸೆಂಟಿಂಗ್ ದ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್. ಎಕ್ಸ್ ಆಕ್ಸಿಸ್ ಏನಂತ ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂತ, ಪಾಪ್ಯುಲೇಷನ್ ಅಂತ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಫ್ರಮ್ ಪೂರೆಸ್ಟ್ ಟು ರಿಚೆಸ್ಟ್. And the y-axis representing the cumulative percentage of total income or wealth. Wealth ಮತ್ತು ಇನ್ಕಮ್ ಹೇಳಿ ಮಾಡಿರುವಂತ ಪರ್ಸೆಂಟೇಜ್ ನ y-axis ನಲ್ಲಿ ತೋರಿಸಲಾಗುತ್ತೆ. Percentage of population is in x-axis and percentage of cumulative total income or wealth is in y-axis. Next ಬಂದ್ರೆ ಕನೆಕ್ಟ್ ದ ಪಾಯಿಂಟ್ಸ್. ಪಾಯಿಂಟ್ಸ್ ನ ಹಾಕಿರ್ತೀವಿ x-axis ಮತ್ತು y-axis ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲಿ. ಆ ಪಾಯಿಂಟ್ ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ದ ಪ್ಲಾಟೆಡ್ ಪಾಯಿಂಟ್ಸ್ ಫಾರ್ಮ್ ದ ಲೋರೆಂಜ್ ಕರ್ವ್. ಆ ಪ್ಲಾಟೆಡ್ ಪಾಯಿಂಟ್ ನ ಕನೆಕ್ಟ್ ಮಾಡಿದ್ರೆ ಲೋರೆಂಜ್ ಕರ್ವ್ ಬರುತ್ತೆ. ಟೈಪಿಕಲಿ ದ ಕರ್ವ್ ಸ್ಟಾರ್ಟ್ಸ್ ಅಟ್ ದಿ 0 ಅಂದ್ರೆ 0% ಪಾಪ್ಯುಲೇಷನ್ 0% ಇನ್ಕಮ್ and ends at the point of 100%. 100% ಪಾಪ್ಯುಲೇಷನ್ ಹಾಗೆ 100% ಇನ್ಕಮ್ ಗೆ ಎಂಡ್ ಆಗುತ್ತೆ. ಕಂಪ್ಯಾರಿಸನ್ ವಿತ್ ಪರ್ಫೆಕ್ಟ್ ಇಕ್ವಾಲಿಟಿ. ಕಂಪೇರ್ ಮಾಡಬೇಕಾಗುತ್ತೆ ಪರ್ಫೆಕ್ಟ್ ಇಕ್ವಾಲಿಟಿ ಲೈನ್ಗೆ. Compare the Lorentz curve to the line of perfect equality where each segment of the population hold an equal share of income or wealth. Each population equal share of income ಅಥವಾ wealth ಹೊಂದಿರುವಂತ ಒಂದು ಲೈನ್ಗೆ ಕಂಪೇರ್ ಮಾಡಬೇಕು.
The greater distance between the Lorentz curve and the line of perfect equality, the greater level of the inequality. ಆ ಈಕ್ವಲ್ ಲೈನ್ ಲಿಂದ ಎಷ್ಟು ದೂರ ಆಗುತ್ತಲ್ಲ ಲೋರೆಂಜ್ ಕರ್ವ್ ಅಷ್ಟು ಇನ್ಇಕ್ವಾಲಿಟಿ ಐತೆ ಅಂತ ಅರ್ಥ ಕೊಡುತ್ತೆ. Okay. By following these steps, you can construct a Lorentz curve to visually represent income or wealth distribution and assess the level of economic inequality within a population. ಈ ಸ್ಟೆಪ್ಸ್ ನ ಫಾಲೋ ಮಾಡೋದ್ರ ಮೂಲಕ ನೀವು ಲೋರೆಂಜ್ ಕರ್ವ್ ನ ವಿಜುವಲ್ ರಿಪ್ರೆಸೆಂಟೇಷನ್ ನಲ್ಲಿ ತೋರಿಸಬಹುದಾಗಿರುತ್ತೆ, ಹಾಗೆ ಅಸೆಸ್ ಮಾಡಬಹುದಾಗುತ್ತೆ. ಲೆವೆಲ್ ಆಫ್ ಎಕನಾಮಿಕ್ ಇನ್ಇಕ್ವಾಲಿಟಿ ಇನ್ ಪಾಪ್ಯುಲೇಷನ್ ನಲ್ಲಿರುವಂತ ಇನ್ಇಕ್ವಾಲಿಟಿನ ಅಸೆಸ್ ಮಾಡಬಹುದಾಗಿರುತ್ತೆ. ಇಂಟರ್ಪ್ರಿಟೇಷನ್ ಆಫ್ ಲೋರೆಂಜ್ ಕರ್ವ್. ದ ಲೈನ್ ಆಫ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಈಸ್ ಇಂಪಾರ್ಟೆಂಟ್ ಹಿಯರ್. ಈಸ್ ಎ ಥೆರಾಟಿಕಲ್ ಲೈನ್ ದಟ್ ರಿಪ್ರೆಸೆಂಟ್ಸ್ ದ ಪರ್ಫೆಕ್ಟ್ ಇಕ್ವಾಲಿಟಿ. ಅದೊಂದು ಥೆರಾಟಿಕಲ್ ಲೈನ್ ಆಗಿರುತ್ತೆ. ಲೈನ್ ಆಫ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಎರಡು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅಂಡ್ ಪರ್ಸೆಂಟೇಜ್ ಆಫ್ ಇನ್ಕಮ್ ಎರಡು ಈಕ್ವಲ್ ಇರುವಂತ ಲೈನ್ ಆಗಿರುತ್ತದು. ಅದೊಂದು ಏನಾಗಿರುತ್ತೆ ಥೆರಾಟಿಕಲ್ ಲೈನ್ ಆಗಿರುತ್ತೆ. ಅಂಡ್ ದಟ್ ರಿಪ್ರೆಸೆಂಟ್ ದ ಪರ್ಫೆಕ್ಟ್ ಇಕ್ವಾಲಿಟಿ. ಅದೊಂದು ಲೈನ್ ಏನ್ ರಿಪ್ರೆಸೆಂಟ್ ಮಾಡುತ್ತಪ್ಪ, ಪರ್ಫೆಕ್ಟ್ ಇಕ್ವಾಲಿಟಿನ ರಿಪ್ರೆಸೆಂಟ್ ಮಾಡುತ್ತೆ. ವೇರ್ ಎವ್ರಿ ಇಂಡಿವಿಜುವಲ್ ಆರ್ ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್ ಹೋಲ್ಡ್ ಆನ್ ಈಕ್ವಲ್ ಶೇರ್ ಆಫ್ ಇನ್ಕಮ್ ಆರ್ ವೆಲ್ತ್. ಅಲ್ಲಿ ಪ್ರತಿ ಇಂಡಿವಿಜುವಲ್ ಏನ್ ಹೊಂದಿರ್ತಾನಪ್ಪ ಅಂದ್ರೆ ಈಕ್ವಲ್ ಶೇರ್ ಆಫ್ ಇನ್ಕಮ್ ವೆಲ್ತ್ ನ ಹೊಂದಿರ್ತಾನೆ. ಇಟ್ಸ್ ಎ ಡಯಾಗ್ನಲ್ ಲೈನ್ ಫ್ರಮ್ ಒರಿಜಿನ್ 0 to ಪಾಯಿಂಟ್ 100. ನಾಳೆ ತೋರಿಸಿದ್ನಲ್ಲ ಹೀಗೆ ಪಾಯಿಂಟ್ 100 ಅಂತ ಅನ್ಕೊಂಡ್ರೆ ಒರಿಜಿನ್ 0 ಲಿಂದ 100 ವರೆಗೂ ಡಯಾಗ್ನಲ್ ಲೈನ್ ಆಗಿರುತ್ತೆ. ಯಾವ ಲೈನು? ಲೈನ್ ಆಫ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಆನ್ ಎ ಲೋರೆಂಜ್ ಕರ್ವ್ ಗ್ರಾಫ್. ಲೋರೆಂಜ್ ಕರ್ವ್ ಎಲ್ಲಿ ಬರ್ಬೋದು? ಹಿಂಗ್ ಬರ್ಬೋದು, ಅಥವಾ ಹಿಂಗ್ ಬರ್ಬೋದು, ಅಥವಾ ಹಿಂಗೂ ಬರ್ಬೋದು, ಸಂಬಂಧ ಇಲ್ಲ. ಎಷ್ಟು ಡಿಸ್ಟೆನ್ಸ್ ಈ ಲೈನ್ ಲಿಂದ ಎಷ್ಟು ಡಿಸ್ಟೆನ್ಸ್ ಆಗತ್ತಲ್ಲ ಅಷ್ಟು ಲೋರೆಂಜ್ ಯಾವ್ದು ಲೋರೆಂಜ್ ಕರ್ವ್ ಎಷ್ಟು ಡಿಸ್ಟೆನ್ಸ್ ಆಗತ್ತಲ್ಲ ಲೈನ್ ಆಫ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಲಿಂದ ಅಷ್ಟು ಇನ್ಇಕ್ವಾಲಿಟಿ ಐತಂತ ಅರ್ಥ ಕೊಡುತ್ತೆ. Okay. When comparing the Lorentz curve to this line, if the Lorentz curve closely follow the line of equal distribution ಹೊಂದಿರುವಂತ ಲೈನ್ ನ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ರೆ ಲೋರೆಂಜ್ ಕರ್ವ್, it suggests a more equal distribution of income or wealth. ಏನ್ ತಿಳ್ಕೋಬೇಕು? that suggests more equal distribution of income or wealth ಅಂತ ತಿಳ್ಕೋಬೇಕು. ಅಂದ್ರೆ ಸಿಗ್ನಿಫಿಕೆಂಟ್ ಆಗಿದೆ ನಮ್ಮ ಡಾಟಾ ಸೆಟ್ ಅಂತ ಅರ್ಥ ಕೊಡುತ್ತೆ. ಸ್ಟಾರ್ಟ್ ನಲ್ಲಿ ಬಂದ್ರೆ ದ ಡಾಟಾ ಸೆಟ್ ಇಸ್ ಸಿಗ್ನಿಫಿಕೆಂಟ್ ಟು ದಿ ಲೋರೆಂಜ್ ಕರ್ವ್. ಓಕೆ, if the Lorentz curve deviates significantly from the line of equal distribution, line of equal distribution ಲಿಂದ ಸ್ವಲ್ಪ ಡಿವಿಯೇಟ್ ಆದ್ರೆ ದೂರ ಹೋದ್ರೆ it indicate higher level of inequality. ಎಷ್ಟು ದೂರ ಹೋಗುತ್ತಲ್ಲ ಅಷ್ಟು higher level of inequality ನ ಇದು ರಿಪ್ರೆಸೆಂಟ್ ಮಾಡುತ್ತೆ. with some segment of population holding a disproportionately larger share of income or wealth. ಅದೇನ್ ತೋರಿಸ್ತಪ್ಪ ಅಂತಂದ್ರೆ some proportionately larger share of income or wealth is in the population and some population. The closer Lorentz curve is to line of equal distribution, the lower the level inequality within the population. ಕಡಿಮಿದ್ರೆ ಅಂದ್ರೆ ದೂರ ಕಡಿಮಿದ್ರೆ ಇನ್ಇಕ್ವಾಲಿಟಿ ಇರಲ್ಲ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ನೋಡೋದಾದ್ರೆ ಜೀನಿ ಕೋಎಫಿಷಿಯಂಟ್. ಜೀನಿ ಕೋಎಫಿಷಿಯಂಟ್ ಯಾರು ಕಂಡುಹಿಡಿದಿದ್ದು? ಅದೇ ಮ್ಯಾಕ್ಸ್ ಓ ಲೋರೆಂಜ್ ಅವರೇ ಕಂಡುಹಿಡಿದಿದ್ದು. The Gini coefficient is a numerical measure of income or wealth inequality. ನ್ಯೂಮರಿಕಲ್ ಮೆಜರ್ ಆಗಿರುತ್ತೆ ಇನ್ಕಮ್ ಆರ್ ವೆಲ್ತ್ ಇಕ್ವಾಲಿಟಿ. ಇದು ಯಾವುದು? Gini coefficient within a population. It is derived from the Lorentz curve. ಇದನ್ನ ಎದರಿಂದ ಕಂಡುಕೊಳ್ಳಲಾಗತ್ತಪ್ಪ ಅಂತಂದ್ರೆ ಲೋರೆಂಜ್ ಕರ್ವ್ ಲಿಂದ ಕಂಡುಕೊಳ್ಳಲಾಗತ್ತೆ. ಅಂಡ್ ರೇಂಜಸ್ ಬಿಟ್ವೀನ್ 0 and 1. ಇದರ ರೇಂಜ್ ಎಷ್ಟು ಇರುತ್ತಪ್ಪ ಅಂತಂದ್ರೆ 0 and 1. 0 ಲಿಂದ ಹಿಡಿದ್ಬಿಟ್ಟು 1. Where 0 represent perfect equality, everyone has the same income or wealth. 0 ಅಂತ ಬಂದ್ರೆ ವ್ಯಾಲ್ಯೂ ಅದರದ್ದು ಎವ್ರಿವನ್ ಪ್ರತಿಯೊಬ್ಬರ ಕಡೆನೂ ಸೇಮ್ ಇನ್ಕಮ್ ಇದೆ, ಸೇಮ್ ವೆಲ್ತ್ ಇದೆ ಅಂತ ಅರ್ಥ ಕೊಡುತ್ತೆ. ರಿಪ್ರೆಸೆಂಟ್ ಪರ್ಫೆಕ್ಟ್ ಇನ್ಇಕ್ವಾಲಿಟಿ. 1 ರಿಪ್ರೆಸೆಂಟ್ ಪರ್ಫೆಕ್ಟ್ ಇನ್ಇಕ್ವಾಲಿಟಿ. 1 ಏನ್ ತೋರಿಸಪ್ಪ ಅಂತಂದ್ರೆ one person has all the income or wealth while everyone else has none. ಒಂದಿಷ್ಟು ಜನದ ಕಡೆ ಬಹಳಷ್ಟು ಇನ್ಕಮ್ ಇದೆ, ವೆಲ್ತ್ ಇದೆ, ಬಹಳಷ್ಟು ಜನದ ಕಡೆ
ಇಲ್ಲ ಅನ್ನೋದನ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಒಂದಂತ ಬಂದ್ಬಿಟ್ರೆ ಒಂದೇ ಪರ್ಸನ್ಗಳು ಎಲ್ಲ ಇನ್ಕಮ್ ಇದೆ, ಎಲ್ಲ ಎವ್ರಿ ಒನ್ ಹ್ಯಾಸ್ ನಾನ್, ಬೇರೆದವ್ರ ಕಡೆ ಯಾರ ಕಡೆ ಇನ್ಕಮ್ ವೆಲ್ತ್ ಇಲ್ಲ ಅಂತ ಅರ್ಥ ಕೊಡುತ್ತೆ. ಅದೇ 0.89 ಅತಿ ಬಂದರೆ 0.7 ಹೀಗೇನರ ಬಂದರೆ ಒಂದಿಷ್ಟು ಜನದ ಕಡೆ ಭಾಳಷ್ಟು ಇನ್ಕಮ್ ಇದೆ, ಭಾಳಷ್ಟು ಜನದ ಕಡೆ ಇಲ್ಲ ಅಂತ ಅರ್ಥ. 0.2 ಬಂದರೆ ಅಂದರೆ 0 ನಿಯರ್ ಹಾಕುವಂತ ಬಂದರೆ ಅದು ಇಷ್ಟು ಜನದ ಕಡೆ ಭಾಳ ಇನ್ಕಮ್ ಇಲ್ದವ್ರು ಎಷ್ಟಿದಾರಪ್ಪ ಅಂತ ಅಂದರೆ ಒಣ್ಣಕ್ಕೆ ಹೆಂಗೆ ರೀಚ್ ಹಾಕೋ ಹೋಗುತ್ತಲ್ಲ ಹಾಗೆ ರಿಚ್ ಪರ್ಸನ್ಸ್ ಕಡಿಮೆ ಆಗ್ತಾರೆ ಪಾಪ್ಯುಲೇಷನಲ್ಲಿ, ಬಟ್ ಅವ್ರ ಕಡೆ ವೆಲ್ತ್ ಹೆಚ್ಚಿಗೆ ಆಗುತ್ತೆ. ಹೇಗೆ 0 ಕಡೆ ಬರ್ತಾ ಹೋಗುತ್ತಲ್ಲ ರಿಚ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಈಕ್ವಲ್ ಆಗಿ ಹಂಚಿರುವಂಥ ಇನ್ಕಮ್ ಆಗಿರುತ್ತೆ ಎಲ್ಲರ ಮಧ್ಯೆ. ಹೀಗೆ ಇಂಟರ್ಪ್ರಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಏನಿದ್ದಾರೆ ನೋಡಿ, ದ ಜಿನಿ ಕೋಎಫಿಷಿಯಂಟ್ ಈಸ್ calculated as the area between the Lorentz curve and the line of perfect equality. Gini coefficient ಕೂಡ ಹಾಗೆ ಕಂಡುಹಿಡಿಯಲಾಗುತ್ತೆ. is calculated as the area between Lorentz curve and the line of perfect equality divided by the total area under the line of perfect equality. Mathematically it can be expressed as g equal to a divided by a plus b. Mathematical ಆಗಿ represent ಮಾಡೋದಾದ್ರೆ g equal to a plus b. A Gini coefficient of 0 indicates perfect equality, while the coefficient of 1 indicates perfect inequality. Higher Gini coefficient signifies greater level of income or wealth inequality within population. ಇದೊಂದು ಸೆಂಟೆನ್ಸ್ ನೆನಪಿಟ್ಕೊಳ್ಳಿ ಸಾಕು, ಅದೇನು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಜಿನಿ ಕೋಎಫಿಷಿಯಂಟ್ ಅದ್ರ ಬಗ್ಗೆ ಏನು ಕೇಳಿಲ್ಲ ಇದುವರೆಗೂ, ಕೇಳಿದ್ರೆ ಇರಲಿ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದ್ದೀನಿ, ಇದ್ರ ಬಗ್ಗೆ ಕಾನ್ಸೆಪ್ಟ್ನ ಕೊಟ್ಟಿದ್ದೀನಿ. ಮ್ಯಾಕ್ಸ್ ಲೋರೆಂಜ್ ಅವರು ಕಂಡುಹಿಡಿದಿದ್ದು. ಲೋರೆಂಜ್ ಕರ್ವ್ಲಿಂದ ಏನು ಮಾಡಲಾಗುತ್ತೆ, ಜಿನಿ ಕೋಎಫಿಷಿಯಂಟ್ನ ಕಂಡುಹಿಡಿಯಲಾಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ ಅಷ್ಟೇ.